ನಮಸ್ಕಾರ. ಇವತ್ತು ತುಂಬ ವಿಶೇಷವಾಗಿ ಹೇಳುವಂಥ ಮ್ಯಾಟ್ರ್ ಏನಪ್ಪ ಅಂತಂದರೆ, ಶಿವರಾಜ್ ಕುಮಾರ್ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಆಗ್ತಿರುವಂಥ ಒಂದಷ್ಟು ಇರಿಟೇಷನ್ಗಳು, ಮತ್ತೊಂದಿಷ್ಟು ಬೇಜಾರು ಎಲ್ಲವನ್ನೂ ಒಟ್ಟಿಗೆ ವ್ಯಕ್ತಪಡಿಸಿರುವಂಥದ್ದು. ಯಾಕಂದರೆ ಇವರಿಗೊಂದು ಬೇಜಾರು ಏನಕ್ಕಾಯಿತು ಅಂತಂದರೆ, ಕಬ್ಜಾ ಸಿನಿಮಾದಲ್ಲಿ ಶಿವರಾಜ್ ಕುಮಾರ್ ಅವರು ಒಂದು ಗೆಸ್ಟ್ ರೋಲ್ ಮಾಡಿರುವಂಥದ್ದು. ಸೊ ಕೊನೆಯಲ್ಲಿ ಅದರದ್ದು ಪಾರ್ಟ್ 2 ಲಿಂಕು ಅಂಥೇಳಿ ಆಗಲೇ ಒಂದಷ್ಟು ಚರ್ಚೆಗಳೆಲ್ಲ ಆಗಿತ್ತು. ಆದರೆ ಈ ಒಂದು ಸಾಮಾಜಿಕ ಜಾಲತಾಣದಲ್ಲಿ ಒಂದು ವಿಡಿಯೋ ವೈರಲ್ ಆಗಿತ್ತು. ಏನಪ್ಪ ಅಂದರೆ, ಶಿವರಾಜ್ ಕುಮಾರು ಇನ್ಮೇಲೆ ಆರ್ ಚಂದ್ರು ಅವ್ರನ್ನ ಹತ್ತಿರನೂ ಬಿಟ್ಕೊಳ್ಳಲ್ಲ ಅಂತ. ಅಂದರೆ ಹೇಳಿದ್ದೊಂದು ಮಾಡಿದ್ದೊಂದು ಅನ್ನೋ ಅರ್ಥದಲ್ಲಿ ಆ ಒಂದು ವಿಡಿಯೋ ಆಗ ಹರಿದಾಡ್ತಿತ್ತು ಅನ್ನುವಂಥದ್ದು ಒಟ್ಟು ಚಿತ್ರಣ. ಇದನ್ನು ತಿಳ್ಕೊಂಡಂಥ ಶಿವರಾಜ್ ಕುಮಾರ್ ಅವರು ಬೇಸರ ಆಗಲು ಪಟ್ಟಿದ್ರು. ಈಗ ನೇರವಾಗಿ ಹೇಳಿದ್ದು ಅಂಥದ್ದು. ಯಾಕಂದರೆ ಆರ್ ಚಂದ್ರು ಅವರ ಒಂದು ಸ್ಟುಡಿಯೋ ಏನಿದೆ, RC ಸ್ಟುಡಿಯೋ, ಇದರ ಮೂಲಕ ಫಾದರ್ ಅನ್ನೋ ಸಿನಿಮಾ ಒಂದು ಮುಹೂರ್ತ ಆಯಿತು. ಸೊ ಈ ಮುಹೂರ್ತಕ್ಕೆ ಬಂದಂಥ ಶಿವರಾಜ್ ಕುಮಾರ್ ಅವರು ಈ ಒಂದು ಹಳೆಯ ನೆನಪನ್ನು ಅಥವಾ ಹಳೆಯ ಒಂದು ನೋವಿನ ವಿಚಾರವನ್ನು ಈಗ ಮೆಲುಕು ಹಾಕಿದರು ಅಥವಾ ನೇರವಾಗಿ ಹೇಳಿದರು ಅಂತ ಹೇಳ್ಬೋದು ನಾವು. ಇದರ ಜೊತೆಗೆ ಈ ಒಂದು ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್ ಏನಿದೆ, ಇದು ದುರ್ಬಳಕೆ ಆಗ್ತಿದೆ, ಒಂದು ರೀತಿ ಮಕ್ಕಳ ಆಟಿಕೆ ಆಗಿಬಿಟ್ಟಿದೆ ಅನ್ನೋ ಅರ್ಥದಲ್ಲಿ ಶಿವರಾಜ್ ಕುಮಾರ್ ಅವರು ಬೇಸರವನ್ನು ಹೊರಗೆ ಹಾಕಿರುವಂಥದ್ದು. ಇದರ ಜೊತೆಗೆ ಪತ್ರಿಕೋದ್ಯಮಕ್ಕೆ ಸಂಬಂಧಪಟ್ಟ ಹಾಗೂ ಕೂಡ ಒಂದಷ್ಟು ಹೇಳ್ತಾ ಹೋದರು ಶಿವರಾಜ್ ಕುಮಾರ್ ಅವರು. ಅಂದರೆ ಎಥಿಕ್ಸ್ ಇಲ್ಲ ಅನ್ನುವಂಥದ್ದು, ಅಂದರೆ ನೀವು ಮಾಡಿದ್ದೇ ಆಟ ಅನ್ನೋ ಅರ್ಥದಲ್ಲಿ ಶಿವರಾಜ್ ಕುಮಾರ್ ಹೇಳ್ತಾ ಹೋಗ್ತಾರೆ. ಸೊ ಆ ಒಂದು ವಿಡಿಯೋ ಕೂಡ ಈಗ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಿರುವಂಥದ್ದು, ಗಮನ ಸೆಳೀತಾ ಇರುವಂಥದ್ದು. ಒಟ್ಟಾರೆ ಸೋಷಿಯಲ್ ಮೀಡಿಯಾ ಪ್ಲಸ್ಸು ಇದೆ, ಮೈನಸ್ಸು ಇದೆ. ಸೊ ಎಲ್ಲವನ್ನೂ ತಿಳ್ಕೊಂಡು ಎಲ್ಲವನ್ನೂ ಯೋಚನೆ ಮಾಡಿ ಮಾತಾಡಿದರೆ ಚೆನ್ನಾಗಿರ್ತಿತ್ತು ಅಂಥೇಳಿ ಎಲ್ಲೋ ಒಂದು ಕಡೆ ಅನಿಸುತ್ತೆ. ಶಿವಣ್ಣ ಎಲ್ಲವನ್ನೂ ವಿಚಾರ ಮಾಡ್ತಾರೆ, ಆದರೆ ಕೆಲವೊಮ್ಮೆ ಎಲ್ಲೋ ಎಡವುತ್ತಾರೆ ಅಂತ ಅನಿಸುತ್ತೆ. ಯಾಕಂದರೆ ಅವರ ಬೇಸರವನ್ನು ಹೊರಗೆ ಹಾಕಿದಾಗ ಪ್ರಶ್ನೆಗಳು ಮೂಡುತ್ತೆ. ಪ್ರಶ್ನೆ ಏನಪ್ಪ ಅಂತಂದರೆ, ಎಲೆಕ್ಷನ್ ಆಯಿತು, ಎಲೆಕ್ಷನ್ ಆದಮೇಲೆ ಈ ಒಂದು ಕೋಪ ತಾಪ ಯಾಕೆ ಶಿವರಾಜ್ ಕುಮಾರ್ ಅವ್ರಿಗೆ ಅನ್ನುವಂಥ ಮಾತು ಕೂಡ ಕೇಳಿ ಬರ್ತಾ ಇದೆ ಅಂತ ಹೇಳ್ತಾ, ನಾನು ಈ ಒಂದು ವಿಚಾರ ಅನ್ನೋಕ್ಕಿಂತ ಈ ವಿಡಿಯೋ ವಿಶ್ಲೇಷಣೆ ಏನಿದೆ, ಶಿವರಾಜ್ ಕುಮಾರ್ ವಿಡಿಯೋ ವಿಶ್ಲೇಷಣೆ, ಅದನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.